ನನ್ನ ಹೆಸರೇನೆ ಹರ್ಷ ಅಂತೆ, ಅವ್ರ ಹೆಸರು. ಅವ್ರು ಹೆಲ್ಪ್ ಮಾಡೋದು ಲವ್ಜೂತ್ ಸಿಂಗ್ ಅಂತ. ಹೆವಿ ಸ್ನೋಫಾಲ್ ಆಗಿದೆ ಇವಾಗ. ಆ್ಯಕ್ಚುಲಿ ಇಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ವಿಡಿಯೋದಲ್ಲಿ ನಿಮಗೆ ಆ್ಯಕ್ಚುಲಿ ಏನಿರುತ್ತೆ ಅಂದರೆ, ನಾನು ಹೈದ್ರಾಬಾದ್ ಟೋಲ್ ಔಟ್ಸೈಡಿಂದ ನಾನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ನಾಗ್ಪುರ್ಗೆ ಹೋಗೋ ವಿಡಿಯೋ ಇರುತ್ತೆ ನಿಮಗೆ. ಆ್ಯಕ್ಚುಲು ನಾಗ್ಪುರ್ಗೆ ಹೋಗೋ ವಿಡಿಯೋ ಕಂಪ್ಲೀಟ್ ಇರುತ್ತೆ. ಎಪಿಸೋಡ್ ಇಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆಫ್ ದ ಕಟ್ ಆಗಿ ಇನ್ನೊಂದು ಎಪಿಸೋಡ್ ಆಗಿ ಬರುತ್ತೆ. ಆ್ಯಂಡ್ ಎಲ್ಲರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಅಕಸ್ಮಾತ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿದ್ರೂ ಏನು ರೀಸನ್ ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ಕ್ಲಿಯರಿಟಿಯಾಗಿ ವಿಡಿಯೋ ಕೊಡೋಕ್ಕೆ ನೋಡ್ತೀನಿ. ಸೊ ದ್ಯಾಟ್ ಪ್ಲೀಸ್ ವಾಚ್ ವಿಡಿಯೋ ಆ್ಯಂಡ್ please subscribe my channel and all the best guys and best wishes for your lives and aims and dreams. Make your dream complete, because if you are ready andre complete ಮಾಡಬೇಡಿ ನಿಮ್ಮ ಡ್ರೀಮ್ಸ್ನ. ಸೊ ವಿಡಿಯೋನ ನೋಡಿ, ಲೈಕ್ ಮಾಡಿ. ಇದು ಎಲ್ಲ ಹೇಗಿದ್ದೀರಾ? ಆ್ಯಕ್ಚುಲಿ ಇವಾಗ ನಾನು ಹೈದ್ರಾಬಾದ್ ಸಿಟಿ ಔಟ್ಸೈಡಲ್ಲಿದ್ದೀನಿ. ಆ್ಯಂಡ್ ಸಿಟಿ ಔಟ್ಸೈಡಲ್ಲಿ ಟೋಲ್ ಇದೆ. ಟೋಲಿಂದ ಇವಾಗ ನಾಗ್ಪುರ್ ರೋಡ್ ಇದೆ. ಆ ನಾಗ್ಪುರ್ ರೋಡ್ ಸೈಡ್ಗೆ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಇಲ್ಲಿಂದ ನನಗೆ ಸ್ವಲ್ಪ ಮುಂದೆ ಹೋದರೆ ಲಾರಿಗಳೆಲ್ಲ ನಿಲ್ಲಿಸಿರೋದು ಇದಿರುತ್ತೆ. ಇಲ್ಲಿ ಟೋಲಲ್ಲಿ ಆ್ಯಕ್ಚುಲಿ ಯಾವುದೂ ಲಾರಿ ನಿಂತಿರಲಿಲ್ಲ. ಸೊ ಅದಕ್ಕೋಸ್ಕರ ಮುಂದೆ ಹೋಗ್ತಾ ಇರೋಣ, ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಮಾಡೋದು ಅಂತ ನಾನು ಆ್ಯಕ್ಚುಲಿ ಅಲ್ಲಿಂದ ಇಬ್ಬರು ನನಗೆ ಲಿಫ್ಟ್ ಕೊಟ್ಟರು ಹೈವೇ ಸೈಡ್ಗೆ. ಒಬ್ಬರು ಏನೋ ಕುಮಾರ್ ಅಂದರು, ಇನ್ನೊಬ್ರ ಹೆಸರು ಸೇಮ್ ನನ್ನ ಹೆಸರೇನೆ ಹರ್ಷ ಅಂತೆ, ಅವ್ರ ಹೆಸರು. ಅವರು ಹೆಲ್ಪ್ ಮಾಡಿದ್ರು. ಇಲ್ಲಿವರೆಗೂ ಬಿಟ್ಟರು. ಅದಾದಮೇಲೆ ಇವಾಗ ಇದೇ ರೋಡಲ್ಲೇ ಇವಾಗ ಹೋಗ್ಬೇಕಂತೆ. ಸೊ ಅದಕ್ಕೆ ಹಿಂಗೆ ಹೋಗ್ತಾ ಇರೋಣ. ಎಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೂ. ಹೋಗ್ತಾ ಡ್ರಾಪ್ ಸಿಕ್ಕಿದ್ರೆ ಒಳ್ಳೆಯದು. ಸಿಕ್ಕಿದ ತಕ್ಷಣ ನಾನು ಹಂಗೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ನಾನು ಇಲ್ಲಿದ್ದೀನಿ, ನಾಗ್ಪುರ್ ರೋಡು, ಮೇನ್ ನಾಗ್ಪುರ್ ರೋಡಲ್ಲಿದ್ದೀನಿ. ನಾಗ್ಪುರ್ಗೆ ಹೊರಟೋರು ವೇ ಅಲ್ಲಿ आपका गाँव का है? पंजाब अमृतसर इंद. आपका नाम भैया? लवजूत सिंग ಅಂತ. ಇವರೇ ಇವಾಗ ನನಗೆ ನಾಗ್ಪುರ್ವರೆಗೆ ಬಿಡ್ತಾ ಇರೋದು. ಅಲ್ಲಿಂದ ಮತ್ತೆ ನನಗೆ ಯಾವ್ದಾದ್ರು ಹೆಲ್ಪ್ ಮಾಡ್ತಾರೆ ಆಗ್ರಾ ಸೈಡ್ ಹೋಗೋಕ್ಕೆ ಅಂತ ಹೇಳಿದ್ದಾರೆ. ಸೊ ಮತ್ತೆ ನನಗೆ ಅಂದರೆ ಆ್ಯಕ್ಚುಲಿ ಇವ್ರು ಬಂದು ಅಂದರೆ ಇವಾಗಿನ ಸಿಚುವೇಶನ್ಗೆ ಗಾಡಿಗಳಲ್ಲಿ ಏನಾದ್ರು ಇಟ್ಕೊಂಡು ಎದುರಿಸಿ ಪದರಿಸೋ ಥರ ಮಾಡ್ತಾರೆ ಅಂದ್ಬಿಟ್ಟು ಬ್ಯಾಗೆಲ್ಲ ಚೆಕ್ ಮಾಡಿಸಿ ಆಮೇಲೆ ಪಾಪ ಬಿಟ್ಟರು ಒಳಗೆ. ಯಾಕಂದರೆ ಅದು ನೆಸೆಸಿಟಿನೇ. ಬ್ಯಾಗೆಲ್ಲ ಇದು ಮಾಡಿ ಚೆಕಿಂಗ್ ಮಾಡಿ ಪಾಪ ಇದು ಮಾಡಿದ್ರು. ಒಟ್ಟಿನಲ್ಲಿ ಒಪ್ಕೊಂಡ್ರು ನನ್ನ ಬಿಡೋಕ್ಕೆ. ನಾಗ್ಪುರಿಂದ ಮುಂದೆ ಮಧ್ಯಪ್ರದೇಶವರೆಗೂ ಹೋಗ್ತಾರೆ. ಅಲ್ಲಿಂದ ಇವರು ನನಗೆ ಇನ್ನೊಂದು ಗಾಡಿ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇಟ್ಸ್ ಓಕೆ. ಅವ್ರು ಇದ್ದಂಗೆ ಹೇಳಿದಂಗೆ ಇದು ಮಾಡ್ತಾರೆ. ನಾಗ್ಪುರ್ವರೆಗೂ ಗಾಡಿ ಸಿಕ್ಕಿದೆ. ಫೈನಲಿ ಖುಷಿ ಆಯಿತು. ಆ್ಯಂಡ್ ಇವಾಗ ಸಾಮಾನೆಲ್ಲ ಇಲ್ಲೇ ಇದೆ. ಚಾರ್ಜು ಮೊಬೈಲ್ ಇದು ಕ್ಯಾಮ್ರಾದಲ್ಲೂ ಚಾರ್ಜ್ ಇಲ್ಲ, ಮೊಬೈಲಲ್ಲೂ ಚಾರ್ಜ್ ಇಲ್ಲ. ಚಾರ್ಜ್ಗೆ ಹಾಕ್ತಿದ್ದೀನಿ. ಚಾರ್ಜ್ಗೆ ಹಾಕ್ಬಿಟ್ಟು ಆನ್ ದ ವೇ ಅಲ್ಲಿ ನಾನು ವೀಡಿಯೋಸ್ ಆಮೇಲೆ ಭಯ್ಯ ಜೊತೆ ಅವ್ರದ್ದು ಲೈಫ್ ಸ್ಟೈಲೆಲ್ಲ ಹೇಗಿದೆ ತಿಳ್ಕೊಂಡು ನಾನು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗೆ ನೆಕ್ಸ್ಟು ಮೂವ್ ಆನ್ ಆಗೋದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದು ಆ್ಯಕ್ಚುಲಿ 17ನೇ ತಾರೀಕು ನಾವು ಡೆಲ್ಲಿ ಬೈಪಾಸ್ ರೋಡ್ ಹತ್ತತ್ರ ಹೋಗ್ತಾಯಿದ್ವಿ. ಅಂದರೆ ಡೆಲ್ಲಿಗೆ ಮೋಸ್ಟ್ ಪ್ರಾಬಬ್ಲಿ ನಾನು ಹಿಂಗೆ ಅನ್ಕೊತೀನಿ ಒಂದು 600-900 ಕಿಲೋಮೀಟರ್ಸ್ ಹತ್ತತ್ರ ಇದೆ. ಸೊ ದ್ಯಾಟ್ 600-900 ಕಿಲೋಮೀಟರ್ಸ್ ಇದೆ. ಈಗ ನಾವು ಆ್ಯಕ್ಚುಲಿ ಡೆಲ್ಲಿ ಹೈವೇಲಿದ್ದೀವಿ, ಅಂದರೆ ಆಗ್ರಾ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಸೊ ದ್ಯಾಟ್ ಏನಾಯಿತು ಅಂದರೆ ಆ್ಯಕ್ಚುಲಿ ಇವಾಗ ಪ್ರಾಬ್ಲಮ್. ಸೊ ದ್ಯಾಟ್ ನಾನು ಹೊರಟಿದ್ದ ಟೈಮ್ ಬಂದು ಸರಿ ಇಲ್ಲ. ಸೊ ಏನಂದರೆ ಲದಾಖ್ ಬಂದು ಇವಾಗ ಕ್ಲೋಸ್ ಆಗುತ್ತೆ. ಅಲ್ಲ, ಆ್ಯಕ್ಚುಲಿ ಲದಾಖ್ ಕ್ಲೋಸ್ ಇವಾಗ ಲದಾಖ್ ಓಪನ್ ಇರಲ್ಲ. ಸೊ ದ್ಯಾಟ್ ನನಗೆ ಹೆವಿ ಟೆನ್ಷನ್ ಆಗ್ತಾಯಿದೆ ರಾತ್ರಿ. ಅದಕ್ಕೆ ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದಿರೋದು. ಸೊ ದ್ಯಾಟ್ ಇವಾಗ ಏನಂದರೆ ಡೆಲ್ಲಿ ಲಾಸ್ಟ್ ಆಗುತ್ತೆ. ಸಾರಿ ಫಾರ್ ದಿಸ್ ಗೈಸ್. ನಿಜ ಸೀರಿಯಸ್ ಆಗಿ ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂದರೆ, ನಾನು ಪ್ಲ್ಯಾನ್ ಮಾಡಿ ಹೊರಟಬೇಕಾಗಿತ್ತು. ವೆದರ್ ನೋಡಬೇಕಾಗಿತ್ತು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಥರ ಇರುತ್ತೆ ಅಂತ. ಸೊ
ಸೊ ದ್ಯಾಟ್ ಇಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಸೊ ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗಿ ಡೆಲ್ಲಿ ಎಲ್ಲ ಸುತ್ತಾಡಿ ಅಲ್ಲಿಂದ ಏನು ಮಾಡಬೇಕು, ಆಮೇಲೆ ರಿಟರ್ನ್ ಆಗೋದು ವ್ಯವಸ್ಥೆ ನೋಡಿ ರಿಟರ್ನ್ ಆಗಬೇಕು. ಸೊ ದ್ಯಾಟ್ ರಿಟರ್ನ್ ಆಗ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾನು ಇದನ್ನೇನು ಎಂಡ್ ಮಾಡ್ತಾ ಇಲ್ಲ ನಾನು. ಆ್ಯಕ್ಚುಲಾಗಿ ನಾನು ಮತ್ತೆ ಜುಲೈ ಇಲ್ಲ ಜೂನ್ ಟೈಮಲ್ಲಿ ಮತ್ತೆ ಈ ಟ್ರಿಪ್ನ ಮತ್ತೆ ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಸೀಸನ್ ಟೈಮಲ್ಲಿ ಮತ್ತೆ ಬರ್ತೀನಿ. ಸೊ ದ್ಯಾಟ್ ಸಾರಿ ಫಾರ್ ಆಲ್. ಯಾಕಂದರೆ ಆ್ಯಕ್ಚುಲಿ ಇವಾಗ ಏನು ಸೈಕ್ ಸೀನ್ ಅಂದರೆ ಇದೇ ನನಗೆ ತಲೆ ಕೆಟ್ಟೋಗ್ತಾ ಇದೆ. ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ. 2 ರೂಟು ಆ್ಯಕ್ಚುಲಿ ಲದಾಖ್ 2 ರೂಟು ಇದಾಗಿದೆ. ಮತ್ತು ಹೆವಿ ಚಳಿ ಇದೆ ಅಂದ್ಕೊಳ್ಳಿ. ನಾನು ಎಷ್ಟು ಇದು ಮಾಡಿದೆ ಅಂದರೆ ಒಳಗೆ ಇನ್ನೂ ಜಾಕೆಟ್ ಇದೆ, ಆ ಜಾಕೆಟು ಹಾಕ್ಕೋಬೇಕು ಅನಿಸುತ್ತೆ, ಅಷ್ಟು ಚಳಿ ಇದೆ. ಮತ್ತು ಅಲ್ಲಿ ಕೇದಾರ್ನಾಥ್ಗೆ ಹೋಗೋಣ ಅಂತ ಐಡಿಯಾ ಮಾಡಿದೆ. ಕೇದಾರ್ನಾಥ್ಗೆ ಹೋಗೋಣ ಅಂದರೆ ಕೇದಾರ್ನಾಥದಲ್ಲೂ ಕ್ಲೋಸ್ ಆಗಿದೆ, ಹೆವಿ ಸ್ನೋಫಾಲ್ ಆಗಿದೆ. ಇವಾಗ ಆ್ಯಕ್ಚುಲಿ ಇಲ್ಲಿ ಲಾರಿ ನಿಂತಿದ್ದು, ನಾನು ಬಂದಿರೋ ಲಾರಿ ಅಲ್ಲಿದೆ ನೋಡಿ, ಬ್ಲೂ ವಿತ್ ವೈಟ್, ಅದೇನೆ ಅವರೇ ಪಾಪ ಇದು ಮಾಡ್ತಾರೆ. ಅದು ಇವಾಗ ನಾನು ಆ್ಯಕ್ಚುಲಿ ಡಾಬಾದಲ್ಲಿ ನಿಲ್ಲಿಸಿದ್ರು. ನೈಟ್ ಇಲ್ಲೇ ಸ್ಟೇ ಆಗಿದ್ವಿ ನಾವು. ಅಂದರೆ ನೈಟಲ್ಲ, ಒಂದು 3 o'clock ಅಂದರೆ ನಾವು ಬಂದಿಷ್ಟು ಮಲ್ಕೊಂಡ್ರು ಅವರು. ಸೊ ದ್ಯಾಟ್ ಈ ಡಾಬಾದಲ್ಲಿ ಊಟ ಮಾಡಿ ಆಮೇಲೆ ಮಲ್ಕೊಂಡಿದ್ದು. ಸೊ ದ್ಯಾಟ್ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ಇವಾಗ ಇದಾಗಿರುತ್ತೆ. ಸೊ ದ್ಯಾಟ್ ನೀವು ಇದು ಮಾಡೋಕ್ಕಾಗಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ ಬಿಡಿ ಗೈಸ್, ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಶುರು ಮಾಡ್ತೀನಿ. ಸೊ ದ್ಯಾಟ್ ಇವಾಗ ಹೈವೇದಲ್ಲೇ ಇರೋದು. ಮತ್ತೆ ರೆಡಿ ಆಗ್ತೀನಿ. ಆಲ್ಮೋಸ್ಟ್ ಡೆಲ್ಲಿ ವೀಡಿಯೋಸ್ದು ಆಲ್ಮೋಸ್ಟ್ ಆಗ್ತೀನಿ. ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ನಾನು ಬೇಜಾರಾಗ್ಬಿಟ್ಟಿದೆ ವೀಡಿಯೋಸೇ ಮಾಡಿ ಏನು ಪ್ರಯೋಜನ ಅನ್ನೋ ಥರ ಅನ್ನಿಸ್ಬಿಡ್ತು ಅಂದ್ಕೊಳ್ಳಿ ನನಗೆ. ಇಲ್ಲಿವರೆಗೂ ಬಂದ್ಬಿಟ್ಟು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಟ್ಸ್ ವೆರಿ ಡಿಸಪಾಯಿಂಟೆಡ್ ಅಂದ್ಕೊತೀನಿ ನಾನು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಂದರೆ ನಿಮಗೆ ಡೆಲ್ಲಿ ವೀಡಿಯೋಸ್ ಆಗಿ ಕಂಪ್ಲೀಟಾಗಿ ಬರಲ್ಲ ಅಂದ್ಕೊತೀನಿ. ಜಸ್ಟ್ ನಿಮ್ಗೆ ಯಾವ ಥರ ಬರುತ್ತೆ ಅಂತಂದರೆ ರಿಟರ್ನಿಂಗು ಮೂವಿಂಗ್ ಅಷ್ಟೇ ಬರುತ್ತೆ. ಯಾಕಂದರೆ ನಾನು ಇವಾಗ ಅಲ್ಲಿ ಡೆಲ್ಲಿಗೆ ಹೋಗಿ ರೆಡ್ ಫೋರ್ಟು ಅದು ಇದು ಹೋಗಿ ನಾನು ನೋಡಿಕೊಂಡು ಇಂಡಿಯನ್ ಗೇಟ್ ಹತ್ರ ಹೋಗಿ ಫೋಟೋ ತೊಗೊಂಡು ಅಲ್ಲಿಂದ ರಿಟರ್ನ್ ಆಗ್ತೀನಿ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿಬಿಟ್ಟು ಏನಿದೆಯೋ ಪ್ರೊಸೆಸ್ ನೋಡೋದು. ಇನ್ಮೇಲಿಂದ ಕಂಟಿನ್ಯೂಸ್ ಯೂಟ್ಯೂಬಲ್ಲಿ ವೀಡಿಯೋ ಬರುತ್ತೆ, ಅದರಲ್ಲೇನಿಲ್ಲ. ಸೊ ದಟ್ ತಲೆ ಕೆಡ್ಸ್ಕೊಬೇಡಿ. ಇನ್ಮೇಲಿಂದ ಕಂಟಿನ್ಯೂಸ್ ಎಲ್ಲೇ ಟ್ರಿಪ್ ಹೋದರೂ ಬರುತ್ತೆ ಅಂದ್ಕೊಳ್ಳಿ. ಎಲ್ಲೇ ಟ್ರಿಪ್ ಅನ್ನೋದು ಡೈಲಿ ವ್ಲಾಗ್ಸ್ ಎಲ್ಲ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಮತ್ತು ಇಲ್ಲಿಂದ ಇವಾಗ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋ ವೀಡಿಯೋಸ್ ಎಲ್ಲ ಬರುತ್ತೆ. ನೋಡೋಣ, ನನಗೆ ಡೆಲ್ಲಿಯಿಂದ ಏನಾದ್ರು ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಲಾರಿ ಸಿಕ್ಬಿಟ್ರೆ ಮಾತ್ರ ಹೆವಿ ಖುಷಿ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಡಿಸಪಾಯಿಂಟೆಡ್ ಏನಂದರೆ ನನಗೆ ಇವಾಗ ಆ್ಯಕ್ಚುಲಿ ಲದಾಖ್ ಹೋಗೋಕ್ಕಾಗ್ತಾಯಿಲ್ಲ. ಸೊ ದಟ್ ಆಮೇಲೆ ನನಗೆ ನಮ್ಮೂರಿಂದ ಒಬ್ಬರು ಬ್ರದರ್ ಇದ್ದಾರೆ, ಅವರು ಆ್ಯಕ್ಚುಲಿ ಕಾಲೇಜ್ ಅಲ್ಲೇ ಓದ್ತಾರದು. ಅವರು ಕಾಲ್ ಮಾಡಿದ್ರು, ನನಗೆ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಇವಾಗ ಕ್ಲೋಸ್ ಆಗಿರುತ್ತೆ ಅಂತಂದರು. ಸೊ ದಟ್ ನಾನು ಕೇದಾರ್ನಾಥ್ ಪ್ಲ್ಯಾನ್ ಮಾಡಿದೆ, ಕೇದಾರ್ನಾಥ್ ಕ್ಲೋಸ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು. ಇನ್ನೊಂದು ಅದಕ್ಕೆ ಅಂತ ಸಪ್ರೇಟ್ ಬ್ಯಾಂಗ್ಳೂರು ರೀಚ್ ಆದಮೇಲೆ ನಾನು ಅದಕ್ಕೆ ಅಂತ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಯಿತು, ಸಿಚುವೇಶನ್ ಆಯಿತು, ಏನು ಖರ್ಚೇನೇ ಆಗಿಲ್ಲ ನನಗೆ. ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಡಿಸಪಾಯಿಂಟೆಡ್ ಇದೆ ಜಾಸ್ತಿ, ಯಾಕಂದರೆ ಮಾಡಬೇಕು ಅಂತ ಹೊರಟ ಮೇಲೆ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸಾರಿ ಫಾರ್ ದಟ್ ಅಂದ್ಕೊಂಡು ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ವೆರಿ ಡಿಸಪಾಯಿಂಟೆಡ್. ಈ ಎಪಿಸೋಡ್ ನಂಬರ್ 4 ಅಂದ್ಕೊತೀನಿ ಇದು. ಆ್ಯಕ್ಚುಲಿ ಎಪಿಸೋಡ್ 4ಗೆ ಎಂಡ್ ಆಗಿಬಿಡ್ದಲ್ಲ ಅಂತ ಒಂದಿದು. ಓಕೆ, ಎಪಿಸೋಡ್ 4ಇಂದ ಎಪಿಸೋಡ್ 5-6ವರೆಗೂ ಬರುತ್ತೆ, ಯಾಕಂದರೆ ನಾನು ಬ್ಯಾಂಗ್ಳೂರು ರೀಚ್ ಆಗೋವರೆಗೂ ಬರುತ್ತೆ. 7ವರೆಗೂ ಆಲ್ಮೋಸ್ಟ್ ಬರುತ್ತೆ ಅಂದ್ಕೊತೀನಿ. ಸೊ ದ್ಯಾಟ್ ಟಿಲ್ ದಟ್ ಎಂಜಾಯ್ ಎವ್ರಿಬಡಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಓಕೆ, ಇವಾಗ ಮಾಡೋಕ್ಕಾಗಿಲ್ಲ, ಮತ್ತೆ ಮಾಡ್ತೀನಿ. ನಾನು ನೆಕ್ಸ್ಟ್ ಟ್ರಿಪ್ಪು ವಾಕ್ ಆ್ಯಂಡ್ ಲಿಫ್ಟಲ್ಲೇ ಇದು ಮಾಡ್ತೀನಿ. ನಾನು ಇದು ಚಾಲೆಂಜಾಗಿ ತೊಗೊಂಡಿದ್ದೆ, ನಾನು ಚಾಲೆಂಜಾಗಿ ಮಾಡೋಕ್ತಾ ಇದ್ದೆ. ಬಟ್ ನಂದು ಆ್ಯಕ್ಚುಲಿ ಮಿಸ್ಟೇಕ್ ಏನಿಲ್ಲ, ಮಿಸ್ಟೇಕ್ ಬಂದು ನಾನು ನೋಡದೇ ಇರೋದು ಮಿಸ್ಟೇಕ್ ಆಗಿದ್ದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ತೀನಿ.
ಸಾರಿ ಗಾಯ್ಸ್ ಎಲ್ಲರಿಗೂ. Your attention, please.